ಸಾಕಷ್ಟು ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಕೂಡ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಡಿಕೆ ಸಂಪುಟದ ಸಚಿವರ ಪ್ರಮಾಣ ವಚನ 4 ಗಂಟೆಗೆ ಇವತ್ತು ಲೋಕಭವನದಲ್ಲಿ ನಡೆಯುತ್ತೆ. ಇವತ್ತು ಸಂಜೆ 4 ಗಂಟೆ 5 ನಿಮಿಷಕ್ಕೆ ಲೋಕಭವನದಲ್ಲಿ 20 ಜನ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಆದರೆ ತನ್ವೀರ್ ಸೇಠ್ ಅವರಿಗೆ ಸಿಕ್ಕಿಲ್ಲ ಅವಕಾಶ. ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಣಿಪಾಲ್ ಸರ್ಕಲ್ ಬಳಿ ರಸ್ತೆ ಟೈರ್ ಎಲ್ಲ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅವರನ್ನ ತಡೆದಿದ್ದಾರೆ ಇವತ್ತು ಪೊಲೀಸರು. ಡಿಕೆ ಸಂಪುಟದ ಸಚಿವರ ಪ್ರಮಾಣ ವಚನ ಮೈಸೂರು ಭಾಗದ, ಅದರಲ್ಲೂ ನರಸಿಂಹರಾಜ ಕ್ಷೇತ್ರದ ಹಿರಿಯ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಅವರ ಅಭಿಮಾನಿಗಳೆಲ್ಲ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಅಭಿಮಾನಿ ಕ್ರಿಮಿನಾಶಕವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಮೈಸೂರು ಬೆಂಗಳೂರು ರೋಡನ್ನು ರಸ್ತೆ ತಡೆ ಮಾಡೋದಕ್ಕೆ ಕೂಡ ಇವರೆಲ್ಲರೂ ಪ್ರಯತ್ನ ಪಟ್ಟಿದ್ರು. ಬಹಳ ನಿರೀಕ್ಷೆ ಇತ್ತು ತನ್ವೀರ್ ಸೇಠ್ಗೆ ಈ ಸರ್ತಿ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ. ನೀವೀಗ ನೋಡ್ತಾ ಇರೋ ದೃಶ್ಯ ಮೈಸೂರಿನ ದೃಶ್ಯ. ಮೈಸೂರಿನ NR ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತಕ್ಕಂಥ ಆಸೆಯನ್ನು ಅಭಿಮಾನಿಗಳೆಲ್ಲರೂ ಇಟ್ಕೊಂಡಿದ್ರು. ಆದರೆ ಅವರಿಗೆ ಮಂತ್ರಿಗಿರಿ ಕೈ ತಪ್ಪಿದೆ. ಇದರಿಂದ ರೊಚ್ಚಿಗೆದ್ದ ಅಭಿಮಾನಿಗಳು ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಮಣಿಪಾಲ್ ಸರ್ಕಲ್ ಅಂತ, ಆ ಮಣಿಪಾಲ್ ಸರ್ಕಲ್ನಲ್ಲಿ ಈ ರೀತಿ ಪ್ರತಿಭಟನೆ ಕಾವು ಜೋರಾಗಿತ್ತು. ಕೆಲವರನ್ನೆಲ್ಲ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಅದರಲ್ಲಿ ಒಬ್ಬ ಅಭಿಮಾನಿ ಮಾತ್ರ ಕ್ರಿಮಿನಾಶಕವನ್ನು ಸೇವಿಸಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಮಾತನಾಡಿ, ನನಗೆ ಅಧಿಕಾರ ಮುಖ್ಯ ಅಲ್ಲ, ನನಗೆ ಅಭಿಮಾನಿಗಳು ಮತ್ತು ನನ್ನ ಕಾರ್ಯಕರ್ತರೇ ಮುಖ್ಯ ಅನ್ನುವಂತಹ ಬೇಸರ. ಕಾರ್ಯಕರ್ತರ ಬೇಡಿಕೆಗೂ ಒಂದು ಬೆಲೆ ಕೊಡಬೇಕಾಗಿತ್ತು ಹೈಕಮಾಂಡ್, ಆದರೆ ಕೊಟ್ಟಿಲ್ಲ ಅಂತ ಬೇಸರ ಕೂಡ ಹೊರಹಾಕಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. 1-2 ದಿನ ಈ ರೀತಿ ಇರುತ್ತೆ. 2-3 ದಿನ ಅಲ್ಲಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅವರ ಬೆಂಬಲಿಗರೆಲ್ಲ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ನೋಡೋಕೆ ಹೋದರೆ ಮೈಸೂರು ಭಾಗದಲ್ಲಿ ಘಟಾನುಘಟಿಗಳಿಗೆ ಸಿಕ್ಕಿಲ್ಲ. ಮಹದೇವಪ್ಪನವ್ರಿಗೆ ಸಿಕ್ಕಿಲ್ಲ, ವೆಂಕಟೇಶ್ ಅವ್ರಿಗೆ ಸಿಕ್ಕಿಲ್ಲ. ಈ ದೃಶ್ಯಗಳು ಇದು ತನ್ವೀರ್ ಸೇಠ್ ಅವರ ಅಭಿಮಾನಿಗಳು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಿದಂತಹ ರೀತಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲ ಸೇರಿದ್ರು. NR ಕ್ಷೇತ್ರದಿಂದ ಅಜಿತ್ ಸೇಠ್ ನಂತರ ಅವರ ಪುತ್ರ ತನ್ವೀರ್ ಸೇಠ್ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಹಿರಿತನವನ್ನು ಪರಿಗಣಿಸಿ ಅವರಿಗೆ ಮಂತ್ರಿಗಿರಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಮೈಸೂರು ಭಾಗದಲ್ಲಿ ಈ ಸರ್ತಿ ಮಹದೇವಪ್ಪನವ್ರಿಗೆ ಅವಕಾಶ ಸಿಕ್ಕಿಲ್ಲ, ಹಾಗೆಯೇ ವೆಂಕಟೇಶ್ ಅವ್ರಿಗೆ ಸಿಕ್ಕಿಲ್ಲ. ಅವ್ರ ಬದಲು ತನ್ವೀರ್ ಸೇಠ್ ಅವರು ಕೊಡಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಈ ಹಿಂದೆ ಮಂತ್ರಿ ಆಗಿದ್ದರು ತನ್ವೀರ್ ಸೇಠ್. ಸಿದ್ದರಾಮಯ್ಯನವರ ಮೊದಲ ಸಂಪುಟದಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ. ಆದರೆ ಈ ಸರ್ತಿ ಅವಕಾಶ ಸಿಕ್ಕಿಲ್ಲ.
ಕಾರಣ ಇಷ್ಟೇ, ಈಗ ಅಲ್ಪಸಂಖ್ಯಾತ ಕೋಟಾದಲ್ಲಿ ಆಲ್ರೆಡಿ ಯು ಟಿ ಖಾದರ್ ಅವರು ಮಂತ್ರಿ ಆಗಿದ್ದಾರೆ. ಈ ಸರ್ತಿ ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ 3 ಜನ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅವಕಾಶ ಸಿಕ್ಕಿಲ್ಲ. ಹಾಗೆ ನೋಡೋಕ್ಕೋದ್ರೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಹ್ಯಾರಿಸ್ ಇದ್ದರು, ಸಲೀಂ ಅಹಮದ್ ಅವರಿದ್ದರು, ಅವ್ರುಗಳಿಗೂ ಕೂಡ ಸಿಕ್ಕಿಲ್ಲ ಅವಕಾಶ. ತನ್ವೀರ್ ಸೇಠ್ನ ಮಂತ್ರಿ ಮಾಡ್ತಾರೆ ಅಂತ ಇತ್ತು, ಸಿಕ್ಕಿಲ್ಲ. ಹಾಗಾಗಿ ಈಗ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಈ ರೀತಿ ಹೋರಾಟವನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಕೊನೆ ಕ್ಷಣದ ಬದಲಾವಣೆಗಳು ಆಗ್ತಾ ಇತ್ತು ಕೆಲವು ಸಂದರ್ಭದಲ್ಲಿ. ಈಗಲೂ ಕೂಡ ತನುಜ್ ಅಭಿಮಾನಿಗಳು ಪ್ರತಿಭಟನೆ ಆರಂಭಿಸಿದ್ರು. ಈಗ ಒಬ್ಬೊಬ್ಬ ಕಾರ್ಯಕರ್ತರನ್ನ ಪೊಲೀಸರು ಬಂಧನವನ್ನು ಮಾಡ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರು ಬೆಂಗಳೂರು ಹೈವೇಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಒಬ್ಬೊಬ್ಬ ಪ್ರತಿಭಟನಾಕಾರರನ್ನ ಪೊಲೀಸರು ಈಗ ಬಂಧಿಸ್ತಾ ಇರುವಂತಹದ್ದು. ಯಾಕಂದ್ರೆ ಬೆಂಗಳೂರು ಹೈವೇ ಜಂಕ್ಷನ್ ಅಲ್ಲಿ ನಿರಂತರವಾಗಿ ಪ್ರತಿಭಟನೆ ಆದ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ತನ್ವೀರ್ ಸೇಠ್ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ರಸ್ತೆ ತಡೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ರು. ಹೀಗಾಗಿ ಎಲ್ಲ ಕಾರ್ಯಕರ್ತರ ಬಂಧನ ಆಗ್ತಾ ಇದೆ. ನಾವೀಗ ಗಮನಿಸ್ತಾ ಇರುವಂತಹ ವಿಷಯ ಇದು ಮೈಸೂರು ಬೆಂಗಳೂರು ಹೈವೇ ರಸ್ತೆಯಲ್ಲಿ ಪ್ರತಿಭಟನಾಕಾರರ ಬಂಧನ ಆಗ್ತಾ ಇರುವಂತಹದ್ದು. ಎಲ್ಲ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಹೀಗಾಗಿ ಅವರೆಲ್ಲರನ್ನೂ ಕೂಡ ಬಂಧನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರು ಬಂಧನವನ್ನು ಮಾಡಿ ಈ ವೆಹಿಕಲ್ ಅಲ್ಲಿ ಅವ್ರನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಸ್ತೆ ತಡೆಯ ಅವಧಿಯು ಕೂಡ ವಿಸ್ತರಣೆ ಆದಷ್ಟು ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗುತ್ತೆ. ನೀವೀಗ ಇನ್ನೊಂದು ಬದಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕಾರ್ಯಕರ್ತರ ಆಕ್ರೋಶ ಮುಗಿಲು ಮುಟ್ತಾ ಇದ್ದಾರೆ. ಇದರ ನಡುವೆಯೇ ಪ್ರತಿಭಟನಾ ನಿರತರ ಪ್ರತಿಯೊಬ್ಬರನ್ನು ಕೂಡ ಪ್ರತಿಭಟನೆ ನಿರತ ಎಲ್ಲರ ಬಂಧನವೂ ಕೂಡ ಈಗ ಆಗ್ತಾ ಇದೆ. ರೋಡ್ ಕ್ಲಿಯರೆನ್ಸ್ ಮಾಡುವಂಥ ಸಲುವಾಗಿ ಎಲ್ಲ ಕಾರ್ಯಕರ್ತರ ಬಂಧನವನ್ನು ಈಗ ಪೊಲೀಸರು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಹೇಳಿ ಕೇಳಿ ಬೆಂಗಳೂರು ಮೈಸೂರು ಹೈವೇ ಅದು ಅಲ್ಲೂ ಕೂಡ ಎಕ್ಸ್ಪ್ರೆಸ್ ವೇ ಬಂದು ಜಾಯ್ನ್ ಆಗೋ ಜಂಕ್ಷನ್ ಅದು. ನಿಮಗೆ ಫ್ಲೈಓವರ್ ಎಂಡ್ ಆಗೋದೇ ಅಲ್ಲಿ. ಎಲ್ಲ ವೆಹಿಕಲ್ಗಳು ಅಲ್ಲಿ ಬಂದು ನಿಂತಿರ್ತವೆ. ಮೊದಲೇ ಅಲ್ಲಿ ಆ್ಯಕ್ಚುಲಿ ವರ್ಕ್ ನಡೀತಾ ಇದೆ, ಆರ್ಚ್ ವರ್ಕ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಸಿಗ್ನಲ್ನಲ್ಲಿ. ಅಂಥ ಕಡೆ ನೀವು ರೋಡ್ ಬ್ಲಾಕ್ ಮಾಡ್ತೀವಿ ಅಂತಂದರೆ ವೆಹಿಕಲ್ಗಳು ಪಾಸ್ ಆಗೋದೇ ಇಲ್ಲ ಬೆಂಗಳೂರು ಮೈಸೂರಿನಲ್ಲಿ. ಆ ರೋಡಲ್ಲಿ ವೆಹಿಕಲ್ಗಳು ಕೆಳಗಡೆ ಹಳೆ ರೋಡಲ್ಲೂ ಹೋಗೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ವೇಗೂ ಹೋಗೋಕ್ಕಾಗಲ್ಲ. ಅಂಥ ಕಡೆ ನೀವು ರೋಡನ್ನು ಜಾಮ್ ಮಾಡ್ತೀವಿ ಅಂತಂದರೆ ಕಷ್ಟ. ಹಾಗಾಗಿ ಈಗ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ.